ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪಾಕ್ ಮತ್ತು ಭಾರತದ ನಡುವೆ ಜೋರಾಗಿ ಬಿಸಿ ಏರ್ತಾ ಇದೆ. ಗಡಿಯಲ್ಲಿ ಮತ್ತು ಗಡಿಯ ಒಳಗೂ ಕೂಡ ಪಾಕ್ ಸೀರಿಯಸ್ ಆಗಿ ಈಗ ಭಾರತಕ್ಕೆ ಪ್ರಚೋದನೆ ಕೊಡ್ತಾ ಇದೆ. ಒಂದು ದಿನದ ಹಿಂದಷ್ಟೇ ಕಾಶ್ಮೀರದ ರಸ್ತೆಯಲ್ಲಿ ಸೇನೆ ಓಡಾಡೋ ಜಾಗದಲ್ಲಿ ಸ್ಫೋಟಕ ಇಟ್ಟಿದ್ರು. ಅದನ್ನು ನಮ್ಮ ಭದ್ರತಾ ಪಡೆಗಳು ಹುಡುಕಿ ನಿಷ್ಕ್ರಿಯ ಮಾಡಿದ್ರು. ಈಗ ಪಾಕ್ ನಮ್ಮ ಪಂಜಾಬ್ ಅನ್ನ ಟಾರ್ಗೆಟ್ ಮಾಡಿದೆ. ಪಂಜಾಬ್ನಲ್ಲಿ ದೊಡ್ಡ ಉಗ್ರ ದಾಳಿಗೆ ಭಯೋತ್ಪಾದಕರು ಸಂಚು ರೂಪಿಸಿದ್ದು ಅದನ್ನ ನಮ್ಮ ಏಜೆನ್ಸಿಗಳು ವಿಫಲಗೊಳಿಸಿದ್ದಾರೆ. ಹಬ್ಬದ ಟೈಮ್ನಲ್ಲೇ ವಿಪರೀತ ಆಕ್ಟಿವಿಟಿ ಜಾಸ್ತಿ ಮಾಡಿದ್ದಾರೆ. ಗುಪ್ತಚರ ಮಾಹಿತಿ ಮೇರೆಗೆ ಸೆಂಟ್ರಲ್ ಏಜೆನ್ಸಿಗಳ ಜೊತೆಗೂಡಿ ಅಮೃತ್ಸರ್ ಪೊಲೀಸರು ಇಬ್ಬರು ಶಂಕಿತ ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ಮೆಹಕ್ ದೀಪ್ ಸಿಂಗ್, ಆದಿತ್ಯ ಅಂತ ಗುರುತಿಸಲಾಗಿದೆ. ಆಘಾತಗಾರಿ ವಿಚಾರ ಅಂದ್ರೆ ಇವ್ರ ಕೈಲಿ RPG ಅಂದ್ರೆ ರಾಕೆಟ್ ಪ್ರೊಪೆಲ್ಡ್ ಗ್ರೆನೇಡ್ ಸಿಕ್ಕಿದೆ. ಅಂದ್ರೆ ತಾಲಿಬಾನಿಗಳು ಹೆಗಲ ಮೇಲೆ ಹೊತ್ಕೊಂಡು ಅಮೆರಿಕದ ವಿಮಾನಗಳ ಮೇಲೆಲ್ಲ ಹಾರಿಸ್ತಾ ಇದ್ರಲ್ಲ, ಆ ರೀತಿ ಭುಜದ ಮೇಲೆ ಹೊತ್ಕೊಂಡು ಸಿಡಿಸುವಂತ ಸ್ಫೋಟಕ ಸಿಕ್ಕಿದೆ ಅವರ ಹತ್ರ. ಇದನ್ನ ಖುದ್ದು ಪಂಜಾಬ್ DGP ಗೌರವ್ ಯಾದವ್ ಹೇಳಿದ್ದಾರೆ. ಈ ಉಗ್ರರು ಪಾಕ್ನ ISI ನೊಂದಿಗೆ ಲಿಂಕ್ ನಲ್ಲಿದ್ರು. ಅವರಿಂದಲೇ ಇವರು ಹ್ಯಾಂಡಲ್ ಆಗ್ತಾ ಇದ್ರು. ಪಾಕಿಸ್ತಾನವೇ ಇವರಿಗೆ ಆಯುಧ ಕೊಟ್ಟು ಪಂಜಾಬ್ನಲ್ಲಿ ಉಗ್ರ ಕೃತ್ಯಗಳನ್ನ ಮಾಡೋಕೆ, ಅಶಾಂತಿಗೆ ಕಾರಣ ಆಗೋಕೆ ಪಿತೂರಿ ಮಾಡ್ತಾ ಇದೆ. ಹಾಗೆ ಈ ಉಗ್ರರ ಜೊತೆಗೆ ಫಿರೋಜ್ಪುರ್ ಜೈಲಿನಲ್ಲಿರುವ ಹರ್ಪ್ರೀತ್ ಸಿಂಗ್ ಅಲಿಯಾಸ್ ವಿಕ್ಕಿ ಕೂಡ ಕಾಂಟ್ಯಾಕ್ಟ್ ನಲ್ಲಿದ್ದ. ಇವರೆಲ್ಲ ಸೇರಿ ಈ ಆಯುಧಗಳನ್ನ ಬಳಸಿ ಉಗ್ರ ದಾಳಿ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಈ ಸಂಬಂಧ ಅಮೃತ್ಸರ್ನ ಘರಿಂದಾ ಠಾಣೆಯಲ್ಲಿ FIR ದಾಖಲಾಗಿದೆ. ಇನ್ನು ಈ ಉಗ್ರರ ನೆಟ್ವರ್ಕ್ ಎಲ್ಲೆಲ್ಲಿ ಹರಡಿದೆ ಅನ್ನೋ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ಅಂತ DGP ಯಾದವ್ ಹೇಳಿದ್ದಾರೆ. ಈ ಮೂಲಕ ಈಗ ಪಾಕಿಸ್ತಾನದ ನೆಕ್ಸ್ಟ್ ಬಿಗ್ ಟಾರ್ಗೆಟ್ ಪಂಜಾಬ್ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಪಂಜಾಬ್ನಲ್ಲಿ ಪ್ರತ್ಯೇಕತಾವಾದಿಗಳಿಗೆ, ಖಲಿಸ್ತಾನಿ ಪರ ಮೈಂಡ್ ಸೆಟ್ ಇರೋರನ್ನೆಲ್ಲ ಇಟ್ಕೊಂಡು ಅವ್ರನ್ನ ಬ್ರೈನ್ ವಾಶ್ ಮಾಡಿ ಭಾರತದ ವಿರುದ್ಧ ವಿಧ್ವಂಸಕ ಕೃತ್ಯಕ್ಕೆ ಬಳಸೋಕೆ ಪಾಕ್ ಸ್ಕೆಚ್ ಹಾಕಿರುವುದು ಸ್ಪಷ್ಟ. ಸ್ನೇಹಿತರೆ, ಕೆಲ ದಿನಗಳ ಹಿಂದಷ್ಟೇ ಇದೆ ಅಮೃತ್ಸರ್ನ ಸಮೀಪದ ಹಳ್ಳಿಯೊಂದರಲ್ಲಿ BSF ಯೋಧರಿಗೆ ಹಳದಿ ಬಣ್ಣದ ಟೇಪ್ ಸುತ್ತಿದ್ದ ಬಂದೂಕೊಂದು ಸಿಕ್ಕಿತ್ತು. ಅಕ್ಟೋಬರ್ 18ನೇ ತಾರೀಕು BSF ಜೊತೆಗೂಡಿ ಪಂಜಾಬ್ ಪೊಲೀಸರು ಮಾದಕ ವಸ್ತು ಜಾಲವನ್ನು ಬೇಯಿಸಿದ್ರು. ಸುಮಾರು 3.5 kg ನಶಾವಸ್ತು ಸಿಕ್ಕಿತ್ತು. ಏನು ಬಾರ್ಡರ್ ಈ ಕಡೆಗೆ ಹಾಕೋದು? ಭಾರತದ ಪಂಜಾಬ್, ಪಾಕಿಸ್ತಾನದ ಪಂಜಾಬ್ ನಡುವೆ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಆ ಗಡಿಯಲ್ಲಿ ಡ್ರೋನ್ ಮೂಲಕ, ಬರೀ ಕೈಯಿಂದ ಹೆಂಗ್ ಬಿಸಾಕೋ ಮೂಲಕ, ಟನಲ್ ಮೂಲಕ ಅವರು ಮಾದಕ ವಸ್ತು ನಮಗೆ ಕಳಿಸ್ತಾ ಇರ್ತಾರೆ. ನಾವು ಅದನ್ನು ಹಿಡಿತಾನೆ ಇರ್ತೀವಿ. ಮೊನ್ನೆ ಕೂಡ ನಮ್ಮವರ ಅದೇ ರೀತಿ 3 kg ಪತ್ತೆ ಹಚ್ಚಿದ್ರು. ಸ್ವಲ್ಪ ಹಿಂದೆ ಹೋದ್ರೆ ಅಕ್ಟೋಬರ್ 9ನೇ ತಾರೀಕು ಖಲಿಸ್ತಾನಿಗಳ ಬಬ್ಬರ್ ಖಾಲ್ಸಾ ಇಂಟರ್ನ್ಯಾಷನಲ್ ಉಗ್ರ ಸಂಘಟನೆ 2 ಭಯೋತ್ಪಾದಕ ಮಾಡ್ಯೂಲ್ಗಳನ್ನ ಕೂಡ ಪಂಜಾಬ್ ಪೊಲೀಸರು ಬೇಯಿಸಿದ್ರು. ಈ ವೇಳೆ ಇಬ್ಬರು ಶಂಕಿತರನ್ನ ಬಂಧಿಸಿ 2.5 kg ಸುಧಾರಿತ ಸ್ಫೋಟಕವನ್ನ ವಶಪಡಿಸಿಕೊಳ್ಳಲಾಗಿತ್ತು ಹಾಗೂ ರಿಮೋಟ್ ಕಂಟ್ರೋಲ್ ಡಿವೈಸ್ ಅನ್ನ ಕೂಡ ಸೀಸ್ ಮಾಡಲಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ಭಾರತವೇ ಗೋಲ್ಡನ್ ಟೆಂಪಲ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ ಅಂತ ಪಾಕಿಸ್ತಾನ ಹೇಡಿಗಳ ಹಾಗೆ ಆರೋಪ ಮಾಡಿತ್ತು. ಅವ್ರು ಹೊಡೆಯೋದು ಆಮೇಲೆ ಭಾರತದ ಮೇಲೆ ಹಾಕೋದು, ಆ ರೀತಿ ಸ್ಕೀಮ್ ಹಾಕೊಂಡಿದ್ರು. ಒಟ್ಟಲ್ಲಿ ಪಂಜಾಬ್ ಜನರನ್ನ ಕೆರಳಿಸಬೇಕು, ಸಿಖ್ಖರನ್ನ ಕೆರಳಿಸಬೇಕು, ಧಾರ್ಮಿಕ ಹಿಂಸಾಚಾರಕ್ಕೆ ಕಾರಣ ಆಗಬೇಕು, ಭಾರತದ ವಿರುದ್ಧ ಪ್ರಚೋದಿಸಬೇಕು. ಆ ರೀತಿ ಸ್ಕೀಮ್ ಅನ್ನ ಪಾಕಿಸ್ತಾನ ತಲೆಯಲ್ಲಿ ಹಾಕೊಂಡು ಕನಸು ಕಾಣ್ತಾನೇ ಇದೆ. ಈಗ ಭಯಾನಕ ಆಯುಧಗಳನ್ನ ಕೂಡ ಪಂಜಾಬ್ ಯುವಕರ ಕೈಗೆ ಪಾಕಿಸ್ತಾನ ಕೊಡ್ತಿರೋದು ಬೆಳಕಿಗೆ ಬರ್ತಾ ಇದೆ. ಕಾಶ್ಮೀರದಲ್ಲಿ ಉಗ್ರಗಾಮಿಗಳನ್ನ ನುಸುಳೋ ತರ ಮಾಡಿ 2 ಕಡೆ ಆಟ ಆಡೋಕೆ ಪಾಕಿಸ್ತಾನ ಪ್ಲಾನ್ ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ನೀವು ಇನ್ನೂ ಕೂಡ ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೆಳಗಿರೋ ಬಟನ್ ಮೂಲಕ. ಹಾಗೆ ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅನ್ನೋ ಮನವಿಯೊಂದಿಗೆ ಬನ್ನಿ ಕಂಟಿನ್ಯೂ ಮಾಡೋಣ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ಬೆಂಬಲಿಸಿದ್ದ ಟರ್ಕಿ ಹಾಗೂ ಅಜರ್ಬೈಜಾನ್ಗೆ ಭಾರತೀಯರು ಶಾಕ್ ಕೊಟ್ಟಿದ್ದಾರೆ. ಆ ರಾಷ್ಟ್ರಗಳಿಗೆ ಹೋಗೋ ಭಾರತೀಯ ಪ್ರವಾಸಿಗರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಬಿದ್ದು ಹೋಗಿದೆ. ಕಳೆದ ಮೇನಿಂದ ಆಗಸ್ಟ್ ವರೆಗೆ ಅಂದ್ರೆ 4 ತಿಂಗಳ ಅವಧಿಯಲ್ಲಿ ಸುಮಾರು 44,000 ಭಾರತೀಯರು ಅಜರ್ಬೈಜಾನ್ಗೆ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಕಳೆದ ವರ್ಷ ಇದೇ ಟೈಮ್ಗೆ ಹೋಲಿಸಿದ್ರೆ ಸುಮಾರು 56% ಬಿದ್ದು ಹೋಗಿದೆ. ಅತ್ತ ಟರ್ಕಿಗೆ ಹೋಗೋ ಇಂಡಿಯನ್ ಟೂರಿಸ್ಟ್ಗಳ ಸಂಖ್ಯೆ ಕೂಡ 33% ಡೌನ್ ಆಗಿದೆ. ಇದೆಲ್ಲದರ ನಡುವೆ ಭಾರತ ಏಷ್ಯಾ ಕಪ್ ಕಳ್ಳ ಪಾಕ್ ಮಂತ್ರಿ ಏಷ್ಯನ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಹಸಿನ್ ನಖ್ವಿಗೆ ಬಿಗ್ ವಾರ್ನಿಂಗ್ ಕೊಟ್ಟಿದೆ. ಟ್ರೋಫಿಯನ್ನ ತಕ್ಷಣ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅಂತ ನಖ್ವಿಗೆ ಹೇಳಿದೆ. ಏಷ್ಯಾ ಕಪ್ ಗೆದ್ರು ಕೂಡ ಈತ ಟ್ರೋಫಿ ಹೊತ್ಕೊಂಡು ನೋಡೋಗಿದ್ನಲ್ಲ, ಭಾರತ ಗೆದ್ರು ಕೂಡ ಈ ಕುರಿತು ಅಫಿಷಿಯಲ್ ಆಗಿ ಇಮೇಲ್ ಮಾಡಿದೆ. ನಖ್ವಿ ರಿಪ್ಲೈಗಾಗಿ ಕಾಯ್ತಾ ಇದ್ವಿ. ಯಾವುದೇ ಪ್ರತಿಕ್ರಿಯೆ ಬರದೆ ಹೋದ್ರೆ ನಖ್ವಿ ವಿರುದ್ಧ ICCಗೂ ಅಧಿಕೃತವಾಗಿ ದೂರು ಕೊಡ್ತೀವಿ.
ಹಂತ ಹಂತವಾಗಿ ಈ ವಿಚಾರವನ್ನ ಬಗೆಹರಿಸೋ ಕೆಲಸ ಮಾಡ್ತೀವಿ ಅಂತ ಬಿಸಿಸಿಐನ ಸೆಕ್ರೆಟರಿ ದೇವಜಿತ್ ಸೈಕಿಯಾ ಹೇಳಿದ್ದಾರೆ. ಇನ್ನೊಂದು ಕಡೆ ಬಿಸಿಸಿಐಗೆ ಈ ವಿಚಾರದಲ್ಲಿ ಶ್ರೀಲಂಕಾ ಹಾಗೂ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ಗಳು ಕೂಡ ಸಪೋರ್ಟ್ ಮಾಡಿವೆ. ಎಸಿಸಿನಲ್ಲಿರೋ ಬಿಸಿಸಿಐ ಪ್ರತಿನಿಧಿಗಳ ಜೊತೆಗೂಡಿ ಲಂಕಾ ಹಾಗೂ ಅಫ್ಘಾನ್ ಬೋರ್ಡ್ಗಳ ಪ್ರತಿನಿಧಿಗಳು ಕೂಡ ಭಾರತಕ್ಕೆ ಕಪ್ ಕೊಡ್ರಿ ಅಂತ ಕಳೆದ ವಾರವಷ್ಟೇ ಪತ್ರ ಬರೆದಿರೋದು ಗೊತ್ತಾಗಿದೆ. ಸದ್ಯ ಇದ್ರ ಬಗ್ಗೆ ನಖ್ವಿ ಏನು ಹೇಳಿಲ್ಲ. ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ವಿರುದ್ಧ ಗೆದ್ದು ಚಾಂಪಿಯನ್ ಆದಾಗ ಆ ಕಪ್ಪನ್ನು ನಾನೇ ಕೊಡಬೇಕು ಅಂತ ಈ ನಖ್ವಿ ಸ್ಟೇಜ್ ಮೇಲೆ ಬಂದಿದ್ರು. ಅವರೇ ಕೊಡಬೇಕು ರೂಲ್ಸ್ ಪ್ರಕಾರ. ಅವರು ಎಸಿಸಿಯ ಚೀಫ್ ಆಗಿರೋದ್ರಿಂದ ಆ ರೀತಿ ಮಾಡ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಇದೆ. ಆದ್ರೆ ನಾವು ಇವ್ರ ಜೊತೆ ಏನ್ ತಗೊಳ್ಳೋದು? ಪಾಕ್ ಮಂತ್ರಿ ಬೇರೆ ಈತ, ಪಾಕ್ ಸರ್ಕಾರದಲ್ಲಿ ಮಂತ್ರಿ, ಅದರಲ್ಲೂ ಕೂಡ ಸೇನೆಯ ಕೃಪಕಟಾಕ್ಷ ಇರೋ ವ್ಯಕ್ತಿ ಪಾಕ್ ಸರ್ಕಾರದಲ್ಲಿ. ಈತ ಈಗ ಎಸಿಸಿ ಚೀಫ್ ಅಂತ ಹೇಳಿ ಈತನ ಕೈ ತಗೊಳಕಾಗತ್ತ? ನಾವು ತಗೊಳ್ಳಲ್ಲ ಅಂತ ಇಂಡಿಯನ್ ಪ್ಲೇಯರ್ಸ್ ಕೇರ್ ಮಾಡದೆ ವಾಪಸ್ ಬಂದಿದ್ರು. ಭಾರಿ ಹೈಡ್ರಾಮಾ ಆಗಿತ್ತು. ಬಳಿಕ ಈ ನಖ್ವಿ ಏಷ್ಯಾ ಕಪ್ ಅನ್ನ ಕದ್ಕೊಂಡು ಹೋಗಿ ದುಬೈನಲ್ಲಿರೋ ಎಸಿಸಿ ಕಚೇರಿಯಲ್ಲಿ ಇಟ್ಟಿದ್ರು. ಈಗ ಅದೆಲ್ಲಿದೆ ಗೊತ್ತಿಲ್ಲ. ಮೀಟಿಂಗ್ ನಡೆದಾಗ ಕೊಡ್ತೀನಿ ಅಂತ ಹೇಳಿದ್ರು. ಬಿಸಿಸಿಐ ಇಷ್ಟು ದಿನ ಕಾದಿತ್ತು. ಈಗ ಕಾನೂನು ಕ್ರಮದ ಬೆದರಿಕೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರ ಸ್ಟೈಲ್ನಲ್ಲೇ ಹೋಗ್ಬೇಕಾಗಿತ್ತು. ಹೋಗಿ ತಗೊಳ್ಳೋದಲ್ಲ, ಕೈಯಿಂದ ಕಿತ್ಕೊಂಡು ಹಿಂಗೆ ತೋರಿಸ್ಬಿಟ್ಟು ತಗೊಂಬರ್ಬೇಕಾಗಿತ್ತು. ಅವಾಗ ಬುದ್ಧಿ ಬಂದಿರೋದು ಈ ಮನುಷ್ಯನಿಗೆ, ನಖ್ವಿಗೆ. ಮತ್ತೊಂದು ಕಡೆ ಮಣಿಪುರದಲ್ಲಿ ಭದ್ರತಾ ಪಡೆಗಳು 4 ಬಂಡುಕೋರರನ್ನ ಅರೆಸ್ಟ್ ಮಾಡಿದ್ದಾರೆ. 5 ದಿನಗಳಲ್ಲಿ, ಅಂದ್ರೆ ಅಕ್ಟೋಬರ್ 12ರಿಂದ 19ರವರೆಗೆ ಆರ್ಮಿ ಮತ್ತು ಅಸ್ಸಾಂ ರೈಫಲ್ಸ್ ಮಣಿಪುರ ಪೊಲೀಸರ ಜೊತೆಗೂಡಿ ವೆಸ್ಟ್ ಇಂಫಾಲ್, ಈಸ್ಟ್ ಇಂಫಾಲ್, ಬಿಷ್ಣುಪುರ್, ಚಾಂದೇಲಾ ಜಿಲ್ಲೆಗಳಲ್ಲಿ ದಾಳಿ ಮಾಡಿದ್ರು. ಗುಪ್ತಚರ ಮಾಹಿತಿ ಆಧರಿಸಿ ರೇಡ್ಗಳನ್ನ ಮಾಡಿದ್ರು. ಈ ವೇಳೆ ಪೀಪಲ್ಸ್ ಲಿಬರೇಷನ್ ಆರ್ಮಿ, ಪೀಪಲ್ಸ್ ವಾರ್ ಗ್ರೂಪ್, ಕಂಗ್ಲೈ ಪಾಕ್ ಕಮ್ಯುನಿಸ್ಟ್ ಪಾರ್ಟಿ ಔಟು 4 ಬಂಡುಕೋರರನ್ನ ಅರೆಸ್ಟ್ ಮಾಡಲಾಗಿದೆ. ಈ ವೇಳೆ ಕೈಯಿಂದ ಎಸೆಯೋ ಚೈನೀಸ್ ಸ್ಫೋಟಕ ಆಯುಧ ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಮಳೆ ಕಂಟಿನ್ಯೂ ಆಗಿದೆ. ಕಳೆದ 24 ಗಂಟೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕಾವಳಮಡೂರು ಅನ್ನೋ ಕಡೆ ಅತಿ ಹೆಚ್ಚು 82.5 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆ ರಾಜ್ಯದ ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಆ ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇತ್ತ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ 10 ಮೆಂಬರ್ಸ್ ಓನ್ಲಿ ವ್ಯಾಲ್ಯೂಯಬಲ್ ಕಾಂಟೆಂಟ್ಸ್ ಆಲ್ರೆಡಿ ಪಬ್ಲಿಷ್ ಆಗ್ತಾ ಇದಾವೆ. ಇತ್ತೀಚೆಗೆ ಗೋಲ್ಡ್ ಪ್ರೈಸ್ ನ ಏರಿಳಿತದ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ಬ್ರೇಕ್ ಡೌನ್ ವಿಡಿಯೋವನ್ನ ಕೂಡ ಮಾಡಿದ್ವಿ. ಚಿನ್ನದ ಬೆಲೆಯ ಕಂಪ್ಲೀಟ್ ರಹಸ್ಯ, ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಹಾಗೆ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ಆಲ್ರೆಡಿ ಅಪ್ ಆಗೋಯ್ತು. ತುಂಬಾ ಜನ ಪಾಲ್ಗೊಂಡಿದ್ರು. ಸೊ ನಿಮಗೆ ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಕೂಡ ಜಾಯ್ನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್, ಹಾಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಪ್ರತ್ಯೇಕ ಮೆಂಬರ್ಶಿಪ್ ಮೂಲಕ ಆಪಲ್ ಯೂಸರ್ಸ್ ಜಾಯ್ನ್ ಆಗಬಹುದು. ಬ್ರೌಸರ್ಗೆ ಹೋಗಿ ಸಫಾರಿಯಲ್ಲಿ ದಿನಕ್ಕೆ 99 ಪೈಸೆ ಅಷ್ಟೇ ಕಾಸ್ಟ್ ಆಗುತ್ತೆ. ಇಡೀ ತಿಂಗಳಿಗೆ 29 ರೂಪಾಯಿ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, ಏನೋ ಸಿಎಂ ಸಿದ್ದರಾಮಯ್ಯ ಮುಂದಿನ ಚುನಾವಣೆಯಲ್ಲಿ ಹಾಲಿ ಸಂಸದರನ್ನ ಸೋಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ರಾಜ್ಯದಿಂದ ಆಯ್ಕೆಯಾಗಿರೋ ಸಂಸದರು ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ದುಡ್ಡು ಕೇಳ್ತಾ ಇಲ್ಲ, ಅವ್ರನ್ನ ಸೋಲಿಸಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಯಾವಾಗಲೂ ಕೂಡ ಇವರು ಟಾರ್ಗೆಟ್ ಮಾಡೋ ತೇಜಸ್ವಿ ಸೂರ್ಯ ಅವರಿಗೆ, ಅಂದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಅವರು ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡಿದಾಗ್ಲೆಲ್ಲ ವಾಪಸ್ ಉತ್ತರ ಕೊಡಬೇಕಾದ್ರೆ ಯಾರು ಹೇಳಿದ್ದು? ಸರ್ ತೇಜಸ್ವಿ ಸೂರ್ಯ, ತೇಜಸ್ವಿ ಅಲ್ಲ ಅಮಾವಾಸ್ಯ ಸೂರ್ಯ ಅಂತ ಇವ್ರು ಕಾಲು ಎಳಿತಾ ಇರ್ತಾರಲ್ಲ, ಅದೇ ರೀತಿ ಮತ್ತೆ ಹೇಳಿದ್ದಾರೆ. ಅಮಾವಾಸ್ಯ ಸೂರ್ಯನು ಕೇಳ್ತಾ ಇಲ್ಲ, PC ಮೋಹನ್ ಮಾತಾಡಲ್ಲ, ಆಯಮ್ಮ ಶೋಭಾ ಕರಂದ್ಲಾಜೆ ಕೂಡ ಹಣ ತರಲ್ಲ, ಮಂತ್ರಿಯಾಗಿರೋ ಕುಮಾರಸ್ವಾಮಿ ಕೂಡ ಕೇಂದ್ರದಿಂದ ದುಡ್ಡು ತರಲ್ಲ. ಹೀಗಾಗಿ ರಾಜ್ಯದ ಜನ ಕುಮಾರಸ್ವಾಮಿ ಸೇರಿಸಿ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಈ MP ಗಳನ್ನ ಸೋಲಿಸಿ ಅಂತ ಹೇಳಿ ನಾನು ಕರೆ ಕೊಡ್ತಾ ಇದ್ದೀನಿ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಟೀಕೆ ಟಿಪ್ಪಣಿ ಏನೇ ಇರಲಿ, ಸಾರ್ವಜನಿಕ ಜೀವನದಲ್ಲಿ ಮಾತನಾಡಬೇಕಾದ್ರೆ ದೊಡ್ಡ ಸ್ಥಾನದಲ್ಲಿರೋರು ಇನ್ನೊಬ್ಬರಿಗೆ ಮಾದರಿಯಾಗಿ ನಡ್ಕೋಬೇಕು. ಪಬ್ಲಿಕ್ ಲೈಫ್ನಲ್ಲಿ ಮಾತನಾಡಬೇಕಾದ್ರೆ ಒಂದು ಡಿಗ್ನಿಟಿ ಅಂತಿರುತ್ತೆ. MP ಗಳನ್ನ ಕೂಡ ಅವನು ಇವನು ಅಂತ ಏಕವಚನದಲ್ಲಿ ಮಾತನಾಡೋದು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅದು ಪಬ್ಲಿಕ್ ಲೈಫ್ನಲ್ಲಿ. ಕೆಲವರು ಹೇಳ್ಬೋದು ವಯಸ್ಸು ಸೀನಿಯರ್ ಇದ್ದಾರೆ ಅಂತ. ಹೌದು, ಸಿದ್ದರಾಮಯ್ಯ ಸೀನಿಯರ್ ಇದ್ದಾರೆ, ಹಾಗಂತ ಎಲ್ಲರೂ ಅವ್ರಿಗಿಂತ ಚಿಕ್ಕವರೇ ಬರ್ತಾರೆ. ಹಂಗೆಲ್ಲರೂ ಏಕವಚನದಲ್ಲಿ ಕರೀತಾರೆ. ಹಾಗಾದ್ರೆ ರಾಹುಲ್ ಗಾಂಧಿನ, ಪ್ರಿಯಾಂಕಾ ಗಾಂಧಿನ ಅವನು ಅವಳು ಅಂತ ಕರೀಲಿಕ್ಕೆ ಬರ್ತದ? ಅಥವಾ ಯಾರೇ ಆಗಿರ್ಬೋದು, BJP-ಯವರು, ಕಾಂಗ್ರೆಸ್ನವರು, ಯಾರನ್ನೇ ಆಗಿರ್ಬೋದು, ಎಲ್ಲರೂ ಅದ್ರ ಹೋಲ್ಸೇಲ್ ಆಗಿ ಅವನು ಅವಳು ಬಾರೆ ಹೋಗಿ ಅಂತ ಕರೆಯೋಕ್ಕಾಗತ್ತಾ? ಪಬ್ಲಿಕ್ ಲೈಫ್ನಲ್ಲಿ ಒಂದು ಬೇಸಿಕ್ ಲೆವೆಲ್ ಡಿಗ್ನಿಟಿ ಬೇಕಾಗತ್ತಲ್ವಾ? ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಲ್ವಾ ಹಿರಿಯರು, ಮೇಲಿನ ಸ್ಥಾನದಲ್ಲಿ ಕೂತಿರೋರು ಅಂತ ಅಷ್ಟೇ. ಇನ್ನು ಭಾರತೀಯ ವಾಯುಪಡೆಗೆ 114 ಹೊಸ ರಫೈಲ್ ಫೈಟರ್ ಜೆಟ್ಗಳ ಖರೀದಿಗಾಗಿ ರಕ್ಷಣಾ ಇಲಾಖೆ ಪ್ರಪೋಸಲ್ ಕೂಡ ಮುಂದಿಟ್ಟಾಗಿತ್ತಲ್ಲ, ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಲೆಕ್ಕಾಚಾರದ ಪ್ರಕಾರ ಫ್ರಾನ್ಸ್ನ ದಸೋ ಭಾರತದಲ್ಲೇ ಇದನ್ನ ನಿರ್ಮಾಣ ಮಾಡೋ ಪ್ಲಾನ್ ಇತ್ತು. ಆದರೆ ಆರಂಭದಲ್ಲೇ ವಿಘ್ನ. ವಾಯುಪಡೆಯ ಪ್ರಸ್ತಾವನೆಯನ್ನ ರಕ್ಷಣಾ ಇಲಾಖೆ ಸರಿ ಇಲ್ಲ, ಇದು ಇನ್ಕಂಪ್ಲೀಟ್ ಇದೆ, ಫುಲ್ ಪ್ರಾಪರ್ ಇಲ್ಲ ಅಂತ ಕರೆದಿದೆ. ದಸೋ ಕಂಪನಿಯೊಂದಿಗೆ ಇನ್ನಷ್ಟು ಮಾತುಕತೆ ನಡೆಸಿ ಅಂತ ಹೇಳಿದೆ.
ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ನೀತಿ ಪಾಲಿಸುತ್ತಿರುವ ಭಾರತ ಈ ಪ್ರಸ್ತಾವನೆಯಲ್ಲಿ ಸಾಕಷ್ಟು ದೇಸಿ ಉದ್ಯಮಗಳಿಗೆ ಬೆಂಬಲ ಕೊಡೋ ಅಂಶಗಳು ಇಲ್ಲ ಅಂತ ಹೇಳಿ ಅಪೂರ್ಣ ಅಂತ ಕರೆದಿದೆ. ಹಾಗೆಯೇ ಪ್ರಸ್ತಾವನೆ ಇನ್ಕಂಪ್ಲೀಟ್ ಅಂತ ಹೇಳೋಕೆ ಕೆಲ ಪಾಯಿಂಟ್ಗಳನ್ನು ಕೂಡ ಮೆನ್ಷನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಇನ್ನೂ ಹೆಚ್ಚಿನ ಜೆಟ್ಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡಬೇಕು. ಹಾಗೆ ರಫೈಲ್ನಲ್ಲಿ ಸ್ವದೇಶಿ ಕಾಂಟೆಂಟ್, ದೇಸಿ ವಸ್ತುಗಳು ಅದರ ಪ್ರಮಾಣ ಇನ್ನೊಂಚೂರು ಜಾಸ್ತಿ ಮಾಡಬೇಕು. 10-15% ಮಾತ್ರ ಇರದೆ 75% ಸ್ವದೇಶಿ ವಸ್ತುಗಳೇ ಇರಬೇಕು ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಇದರಿಂದ ಸರ್ಕಾರಿ ಸ್ವಾಮ್ಯದ ಮತ್ತು ಖಾಸಗಿ ಉದ್ಯಮಗಳಿಗೆ ಎಕೋಸಿಸ್ಟಮ್ ಬಿಲ್ಡ್ ಆಗುತ್ತೆ. ಭಾರತದಲ್ಲೂ ಕೂಡ ಜೆಟ್ ಮ್ಯಾನುಫ್ಯಾಕ್ಚರಿಂಗ್ದು ಅನ್ನೋದು ಸರ್ಕಾರದ ಲೆಕ್ಕಾಚಾರ ಅಂತ ಡಿಫೆನ್ಸ್ ಮಿನಿಸ್ಟ್ರಿ ಈಗ ಪ್ಲಾನ್ ಮಾಡಿ ವಾಯುಪಡೆಗೆ ಆ ಪ್ರಸ್ತಾವನೆ ಸರಿಯಿಲ್ಲ ಅಂತ ಹೇಳಿ ರಿಮಾರ್ಕ್ ಕಳಿಸಿದೆ ಅನ್ನೋ ಮಾಹಿತಿ. ಕರ್ನಾಟಕ ಹೈಕೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ಕರ್ನಾಟಕದಲ್ಲಿ ಬಾಕಿ ಇರೋ ಮರಣದಂಡನೆ ಅರ್ಜಿಗಳ ಬಗ್ಗೆ ವಿವರ ಕೊಡೋಕೆ ಹೈಕೋರ್ಟ್ ಫೇಲ್ ಆಗಿದೆ ಅಂತ ಹೇಳಿದೆ. ಕೇಸೊಂದರ ವಿಚಾರಣೆ ವೇಳೆ ಜಸ್ಟಿಸ್ ಜೆ.ಬಿ. ಪರ್ದಿವಾಲಾ ಮತ್ತು ಪಂಕಜ್ ಮಿತ್ತಲ್ರ ಪೀಠ ದೇಶಾದ್ಯಂತ ಬಾಕಿ ಇರೋ ಮರಣದಂಡನೆ ಅರ್ಜಿಗಳ ಡೀಟೇಲ್ ಕೊಡಿ ಅಂತ ಕೇಳಿತ್ತು. ಈ ವೇಳೆ ಕರ್ನಾಟಕ ಹೈಕೋರ್ಟ್ ಈ ವಿಚಾರದಲ್ಲಿ ಫೇಲ್ ಆಗಿದೆ. ಅಗತ್ಯ ಮಾಹಿತಿ ಕೊಡ್ತಾ ಇಲ್ಲ, ವಿವರಣೆಗೆ 2 ವಾರಗಳ ಕಾಲಾವಕಾಶ ಕೊಡ್ತೀವಿ ಅಷ್ಟೇ, ಕೊಡಲೇಬೇಕು ಅಂತ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಕೊಟ್ಟಿದೆ. ಬೆಂಗಳೂರಿನ ರಸ್ತೆ ಗುಂಡಿ ಕಸದ ಬಗ್ಗೆ ಟ್ವೀಟ್ ಮಾಡಿ ನೇರವಾಗಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ದ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಇವರಿಗೆ ಬಯೋಕೆಲ್ಲ ಶುರು ಮಾಡಿದ್ರು ಸರ್ಕಾರದ ಮಂತ್ರಿಗಳು. ಇವರು ಅದಾದ್ಮೇಲೆ ಸ್ವಲ್ಪ ಬ್ಯಾಲೆನ್ಸಿಗ ಹೇಳಿಕೆ ಕೊಡೋಕೆ ಶುರು ಮಾಡಿದ್ರು. ಕಾಂಗ್ರೆಸ್ನ ಕೆಲವೊಂದು ಯೋಜನೆಗಳನ್ನು ಮೆನ್ಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ಇದನ್ನು ಬಿಜೆಪಿ ಜೆಡಿಎಸ್ ಮಾಡಿರಲಿಲ್ಲ ಅಂತ ಹೇಳಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಬ್ಯಾಲೆನ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಈ ರೀತಿ ಬಿಸ್ನೆಸ್ ಮೆನ್ಗಳಿರ್ತಾರಲ್ಲ, ಅಥವಾ ಬಿಸ್ನೆಸ್ ವುಮೆನ್ ಅಥವಾ ಬಿಸ್ನೆಸ್ ಪೀಪಲ್, ಕಿರಣ್ ಮಜುಮ್ದಾರ್ ಶಾ ಆಗಿರ್ಬೋದು, ಇನ್ಫೋಸಿಸ್ ನಾರಾಯಣಮೂರ್ತಿ ಆಗಿರ್ಬೋದು, ಇವರೆಲ್ಲ ದೊಡ್ಡ ಪ್ರಮಾಣದಲ್ಲಿ ಜಾಬ್ ಕ್ರಿಯೇಟ್ ಮಾಡಿರೋರು, ಬೆಂಗಳೂರಿನಲ್ಲಿ ಇಕೋಸಿಸ್ಟಮ್ ಡೆವಲಪ್ ಆಗ್ಲಿಕ್ಕೆ ಇವರು ಕೂಡ ಹೆಲ್ಪ್ ಮಾಡಿರೋರು. ಸೊ ಇವರಿಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆದರೆ ಏನು, ಇವರಿಗೆ ನಮಗೊಳ್ಳೆ ಇನ್ಫ್ರಾ ಬೇಕು ಅಂತ ಇವರು ಕೇಳ್ತಿರ್ತಾರೆ ಸರ್ಕಾರಗಳ ಹತ್ರ. ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಕೂಡ ಅದು ಕಾಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ. ಆದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ರಿಯಾಕ್ಷನ್ಸ್ ಹಾಗೂ ಡಿಕೆ ಸೇರಿ ಕೆಲ ಮಂತ್ರಿಗಳಿಂದ ನಾವು ನೋಡಿದ್ವಿ ರಿಯಾಕ್ಷನ್ಸ್. ಸೊ ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಏನು ಮಾಡಿದ್ದಾರೆ ಅಂದರೆ, ಹೋಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಅವರನ್ನ ಮೀಟ್ ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ಡಿಕೆ ಶಿವಕುಮಾರ್ ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಮೀಟಿಂಗ್ ಆಯಿತು, ಒಳ್ಳೊಳ್ಳೆ ಐಡಿಯಾ ಎಲ್ಲ ಶೇರ್ ಆಯಿತು, ಚೆನ್ನಾಗಿತ್ತು ಅಂತ ಹೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಮತ್ತು ಬಳ್ಳಾರಿಯ ತೋರಣಗಲ್ನ ವಿದ್ಯಾನಗರನಲ್ಲಿರೋ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಸ್ಟಾರ್ ಏರ್ ವಿಮಾನಯಾನ ಸಂಸ್ಥೆ ವಿಮಾನ ಸೇವೆ ಆರಂಭಿಸಲಿದೆ. ನವೆಂಬರ್ 1ರಿಂದ ಈ ಸೇವೆ ಆರಂಭ ಆಗುತ್ತೆ. ಬೆಂಗಳೂರಿಂದ ವಿದ್ಯಾನಗರಕ್ಕೆ ದಿನನಿತ್ಯ ಬೆಳಗ್ಗೆ 7:50ಕ್ಕೆ, ವಿದ್ಯಾನಗರನಿಂದ ಬೆಂಗಳೂರಿಗೆ ನಿತ್ಯ ಬೆಳಗ್ಗೆ 9:10ಕ್ಕೆ ವಿಮಾನ ಸಂಚಾರ ನಡೆಸುತ್ತೆ ಅಂತ ಕಂಪನಿ ಹೇಳಿದೆ. ಟ್ರಂಪ್ ಸರ್ಕಾರ H-1B ವೀಸಾಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿನಾಯಿತಿಯನ್ನ ಘೋಷಿಸಿದೆ. ಮುಂಚೆ 4 ಲಕ್ಷ ರೂಪಾಯಿ ಇದ್ದ ವೀಸಾವನ್ನ ಮೊನ್ನೆ 89 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು. ಇದು ಅನೇಕರಿಗೆ ಆತಂಕ ಮೂಡಿಸಿತ್ತು. ಈಗ ಆ ಫೀಸ್ ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅನ್ನೋದರ ಕ್ಲಾರಿಟಿ ಕೊಟ್ಟಿದ್ದಾರೆ. ಮೊದಲಿಗೆ F1 ಸ್ಟೂಡೆಂಟ್ಸ್ ವೀಸಾದಿಂದ H-1B ವೀಸಾ ಆಗಿ ಕನ್ವರ್ಟ್ ಆಗಿದ್ರೆ ಅಂಥವ್ರಿಗೆ ಇದು ಅನ್ವಯ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗೆ ಆಲ್ರೆಡಿ ಅಮೆರಿಕದಲ್ಲಿದ್ದು ಅವ್ರ ಹತ್ರ F1 ವೀಸಾ, L1 ವೀಸಾ ಇದ್ರೆ ಅವರು ಕೂಡ ಪೇ ಮಾಡಬೇಕಾಗಿಲ್ಲ. ಹಾಗೆ ಈಗ ಆಲ್ರೆಡಿ ಯಾರ ಹತ್ರ H-1B ವೀಸಾ ಇದೆಯೋ ಅವರಿಗೂ ಅನ್ವಯ ಆಗಲ್ಲ, ಆಲ್ರೆಡಿ ಇರೋರಿಗೆ. ಹಾಗೆ H-1B ವೀಸಾ ರಿನ್ಯೂ ಮಾಡೋರಿಗೂ ಇದು ಅನ್ವಯಿಸಲ್ಲ. ಅದನ್ನು ಬಿಟ್ಟರೆ ಅಮೆರಿಕದ ಹೊರಗಿತ್ತು ಹೊಸದಾಗಿ ಅರ್ಜಿ ಹಾಕಿದ್ರೆ ಅವರಿಗೆ ಈ ರೂಲ್ಸ್ ಅನ್ವಯ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಟೈಮ್ ಕೂಡ ಹೇಳಿದ್ದಾರೆ. ಸೆಪ್ಟೆಂಬರ್ 21ನೇ ತಾರೀಕು ಈಸ್ಟರ್ನ್ ಡೇ ಲೈಟ್ ಟೈಮ್ 12:01 AM ಅಥವಾ ಭಾರತೀಯ ಕಾಲಮಾನ ಬೆಳಿಗ್ಗೆ 9:31 ಅದರ ವೇಳೆ ಅಥವಾ ಅದರ ನಂತರ ಅಪ್ಲೈ ಮಾಡೋರಿಗೆ ಈ ರೂಲ್ಸ್ ಅನ್ವಯ ಆಗುತ್ತೆ. ಇದರಿಂದ ಅಮೆರಿಕದಲ್ಲಿರೋ ಭಾರತೀಯರಿಗೆ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಟೆಕ್ಕಿಗಳಿಗೆ ಇದರಿಂದ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಆಲ್ರೆಡಿ ಇರೋರಿಗೆ. ಯಾಕಂದರೆ ಸದ್ಯದ ಮಾಹಿತಿ ಪ್ರಕಾರ ಈ H-1B ವೀಸಾ ಪಡ್ಕೊಂಡು ಈಗ ಅಮೆರಿಕದಲ್ಲಿ 20 ಲಕ್ಷ ಭಾರತೀಯರಿದ್ದಾರೆ. ಆದರೆ ಹೊಸದಾಗಿ ಹೋಗೋರಿಗೆ ಭಾರಿ ಪ್ರಮಾಣದ ಚಾಲೆಂಜಸ್ ಅನ್ನ ಟ್ರಂಪ್ ಮುಂದಿಡ್ತಾ ಇದ್ದಾರೆ. ಬಿಹಾರ ಚುನಾವಣೆ ಹತ್ತಿರವಾಗ್ತಿರೋ ನಡುವೆ ವಿಪಕ್ಷಗಳ ಕೂಟದಲ್ಲಿ ದೊಡ್ಡ ಅಸಮಾಧಾನ ಸ್ಫೋಟ ಆಗಿದೆ. 11 ಕ್ಷೇತ್ರಗಳಲ್ಲಿ ಈ ಕೂಟದ ಮಿತ್ರ ಪಕ್ಷಗಳ ಕ್ಯಾಂಡಿಡೇಟ್ಗಳೇ ಒಬ್ರಿಗೊಬ್ರು ಪರಸ್ಪರ ಭೀಕರವಾಗಿ ಬಡಿದಾಡ್ತಾ ಸ್ಪರ್ಧೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಹಾಗೂ RJD 2 ಪಕ್ಷಗಳು 6 ಕ್ಷೇತ್ರದಲ್ಲಿ ತಮ್ಮ 2 ಪಾರ್ಟಿ ಅಭ್ಯರ್ಥಿಗಳನ್ನು ಹಾಕೊಂಡ್ಬಿಟ್ಟಿದ್ದಾರೆ, ಒಬ್ಬರ ವಿರುದ್ಧ ಇನ್ನೊಬ್ರು. ಇನ್ನೊಂದು ಕಡೆ CPI ಹಾಗೂ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಪರಸ್ಪರರ ವಿರುದ್ಧ ಕ್ಯಾಂಡಿಡೇಟ್ಗಳನ್ನು ಹಾಕೊಂಡಿದ್ದಾರೆ. ಅತ್ತ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಹಾಗೂ RJD 2 ಕ್ಷೇತ್ರಗಳಲ್ಲಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಕ್ಯಾಂಡಿಡೇಟ್ ಹಾಕೊಂಡು ಫೈಟ್ ಮಾಡ್ತಿದ್ದಾರೆ. ಒಮ್ಮತ ಮೂಡದ ಕಾರಣ ಈ ರೀತಿಯಾಗಿದೆ. ಮತ್ತೊಂದು ಕಡೆ NDA ಕೂಟದಲ್ಲಿ BJP, JDU, LJP ಮೈತ್ರಿಕೂಟದಲ್ಲಿ HAM ಕೂಡ ಇದೆ. ಅದರಲ್ಲಿ ಇವ್ರ ಮೈತ್ರಿಕೂಟದಲ್ಲಿ ವಿಪರೀತ ಹೊಡೆದಾಟ ಆಗೋದನ್ನೋ ನಿರೀಕ್ಷೆ ಇತ್ತು. ಆದರೆ ಸ್ವಲ್ಪ ಅಸಮಾಧಾನದ ನಡುವೆನೂ ಕೂಡ ಒಂದು ಸೀಟ್ ಅನೌನ್ಸ್ ಮಾಡಿಕೊಂಡು ಚುನಾವಣೆಗೆ ರೆಡಿ ಆಗ್ತಿದ್ದಾರೆ.
ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ವಿಶೇಷ ಹೊಸ ಹಿಂದೂ ಹಣಕಾಸು ವರ್ಷವನ್ನು ಗುರುತಿಸೋ 1 ಗಂಟೆಯ ಮುಹೂರ್ತ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ನಡೆದಿದೆ. ಮಧ್ಯಾಹ್ನ 1:45ರಿಂದ 2:45 ಈ ಮುಹೂರ್ತ ಟ್ರೇಡಿಂಗ್ ನಡೆದಿದೆ. ಇನ್ವೆಸ್ಟಿಂಗ್ ಕಮ್ಯುನಿಟಿಯಲ್ಲಿ ಇದನ್ನ ಸ್ವಲ್ಪ ಶುಭ ಗಳಿಗೆ ಅಂತ ಪರಿಗಣಿಸ್ತಾರೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಅಥವಾ ಸೆಷನ್ನ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 63 ಪಾಯಿಂಟ್ಸ್ ಜಂಪ್ ಆಗಿ 84,426ಕ್ಕೆ ತಲುಪಿತು. ನಿಫ್ಟಿ 25 ಪಾಯಿಂಟ್ಸ್ ರೈಸ್ ಆಗಿ 25,868ಕ್ಕೆ ರೀಚ್ ಆಯಿತು. HDFC ಬ್ಯಾಂಕ್, ಇನ್ಫೋಸಿಸ್, ಆಕ್ಸಿಸ್ ಬ್ಯಾಂಕ್ನಂಥ ಹೆವಿ ವೇಟ್ ಸೆಕ್ಟರ್ ಸ್ಟಾಕ್ಸ್ ಇಂದ ಮಾರ್ಕೆಟ್ಗೆ ಬಲ ಸಿಕ್ತು. ಇದರ ಜೊತೆಗೆ ಫೆಸ್ಟಿವ್ ಸೀಸನ್ ಇಂದ ಮಾರ್ಕೆಟ್ ಲಾಭ ಮಾಡಿಕೊಳ್ತು. ಕೋಟಕ್ ಮಹಿಂದ್ರಾ ಬ್ಯಾಂಕ್, HCL ಟೆಕ್ನಾಲಜೀಸ್, ICICI ಬ್ಯಾಂಕ್, TCS ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ರೆಡ್ನಲ್ಲಿದ್ವು. ಇನ್ನು ಬಜಾಜ್ ಫಿನ್ಸರ್ವ್, ಆಕ್ಸಿಸ್ ಬ್ಯಾಂಕ್, ಇನ್ಫೋಸಿಸ್, ಬಜಾಜ್ ಫಿನಾನ್ಸ್ ಮತ್ತು ಮಹಿಂದ್ರಾ ಅಂಡ್ ಮಹಿಂದ್ರಾ ಗ್ರೀನ್ ನಲ್ಲಿದ್ವು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ನಾವು ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇದ್ರೆ ಅದನ್ನ ಕೂಡ ಆಸಕ್ತರು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.